ಸೆರೆಮನೆಯಲ್ಲಿರುವಂಥ ಕೈದಿಗಳೆಲ್ಲ ಪರಾರಿಯಾಗಿರ್ಬೋದು, ಅವರೆಲ್ಲ ಓಡಿ ಹೋಗಿರ್ಬೋದು. ಆದರೆ ನಾಳೆ ನನ್ನ ಮೇಲ್ವಿಚಾರಕರು ಬರ್ತಾರೆ. ಬಂದ ಮೇಲೆ ಅವ್ರಿಗೆ ನಾನು ಏನೇ ಹೇಳಬೇಕು? ನಾನು ಮಾಡದೇ ಇರುವಂಥ ತಪ್ಪಿಗೆ ನಾನು ಇವಾಗ ಶಿಕ್ಷೆಯನ್ನು ಅನುಭವಿಸಬೇಕಲ್ಲ, ಅವಮಾನ ಹೊಂದಬೇಕಲ್ಲ, ಮಾನದಂಡನ ನಾನು ಕಟ್ಟಬೇಕಲ್ಲ. ಈ ಜೀವನವನ್ನು ಜೀವಿಸೋದಕ್ಕಿಂತ ನಾನೇ ಅವ್ರು ಕೇಳೋದಕ್ಕೆ ಮುಂಚೆ ನಾನೇ ಸತ್ತು ಹೋಗಿದರೆ ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ತನ್ನ ಕತ್ತಿಯನ್ನು ತೆಗೆದುಕೊಂಡು ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳಲಿಕ್ಕೆ ಸಿದ್ಧನಾಗಿರುವಾಗ ಆ ಕತ್ತಲೆದಿಂದ ಆ ಜೈಲಿನಿಂದ ಒಂದು ಸ್ವರ ಕೇಳಿಸಲ್ಪಟ್ಟಿತು. ಏನೋ ಸ್ವರ ಗೊತ್ತಾ? ಅಲ್ಲಿರುವಂಥ ಅಪೊಸ್ತಲನಾದಂಥ ಪೌಲನು ಎಂಬ ಕ್ರಿಸ್ತ ಭಕ್ತನು ಸೆರೆಮನೆಯಲ್ಲಿದ್ದಾನೆ. ಆತನು ಗಟ್ಟಿಯಾಗಿ ಕೂಗಿದ್ದಾನೆ. ಏನೆಂದರೆ, ನಿನಗೆ ನೀನು ಏನು ಕೀಡು ಮಾಡಿಕೊಳ್ಳಬೇಡ, ನಿನ್ನನ್ನು ನೀನು ನಾಶ ಮಾಡಿಕೊಳ್ಳಬೇಡ, ನಿನಗೆ ನೀನು ನಷ್ಟ ಮಾಡಿ